ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಸಹಯೋಗದೊಂದಿಗೆ ಮೈಸೂರಿನ ಕೆಆರ್ ನಗರದಲ್ಲಿಂದು ಆಯೋಜಿಸಿದ್ದ ಸಾಮಾಜಿಕ ಆಧಾರಿತ ಶಿಬಿರಕ್ಕೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇಂದು ಚಾಲನೆ ನೀಡಿದರು. ಇದೇ ವೇಳೆ ಎಡಿಪಿಐ ಯೋಜನೆಯಡಿ ದಿವ್ಯಾಂಗರಿಗೆ ಉಚಿತ ಸಲಕರಣೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ, ಕೆ ವಿವೇಕಾನಂದ, ಮಾಜಿ ಶಾಸಕ ಸಾರಾ ಮಹೇಶ್, ಸ್ಥಳೀಯ ಮುಖಂಡರಾದ ಅಶ್ವಿನಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಎಚ್.ಡಿ. ಕುಮಾರಸ್ವಾಮಿ ದಿವ್ಯಾಂಗರಿಗೆ 16 ಲಕ್ಷ ರೂಪಾಯಿ ವೆಚ್ಚದ ಎಲೆಕ್ಟ್ರಿಕ್ ವಾಹನ ಸೇರಿದಂತೆ ವಿವಿಧ ರೀತಿಯ 250ಕ್ಕೂ ಹೆಚ್ಚು ಸಾಧನ ಸಲಕರಣೆಗಳನ್ನು ವಿತರಿಸಲಾಗುತ್ತಿದೆ. ಕೇಂದ್ರ ಸರ್ಕಾರದ ಆಶ್ರಯದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, ಸ್ಥಳೀಯರಿಗೆ ಅಗತ್ಯ ಮೂಲಸೌಕರ್ಯಕ್ಕೆ ಒತ್ತು ನೀಡಲಾಗಿದೆ. ಆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳು ಕುಂಠಿತವಾಗಿದ್ದು, ಸಮಾಜದ ಅಭಿವೃದ್ಧಿಗೆ ಸರ್ಕಾರ ಒತ್ತು ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಹಲವಾರು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ದು ಒತ್ತಡಗಳಿದ್ರು ನಿಮ್ಮಗಳ ಒಂದು ಕಷ್ಟ ಸುಖದಲ್ಲಿ ಸಮಯವನ್ನ ಎಷ್ಟೇ ನನಗೆ ಒತ್ತಡಗಳಿದ್ರು ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಪಡ್ತೀನಿ. ಕಾಲಕ್ಕೆ ಸೇರ್ಸಕ್ಕೆ ಅನುಕೂಲ ಆಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಮಹದೇವು ತಮಗೆ ನೀಡಿರುವ ವೀಲ್ ಚೇರ್ನಿಂದ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಜೀವನ ಕೊಟ್ಟಿದ್ದಾರೆ. ಆಮೇಲೆ ಜನಗಳ ಕಷ್ಟ ಸುಖಗಳನ್ನ ತುಂಬಾ ಅವರು ತುಂಬಾ ಕೇಳ್ತಾರೆ. ಅವರು ನಮ್ಗೆ ಏನೇನು ಮಾಡಿದ್ದಾರೆ ಅಂತ. ನಮಗೆ ಅಂಗವಿಕಲರಿಂದ ತುಂಬಾ ಉಪಯೋಗ ಆಗದ್ರಿಂದ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಈಗ ನನಗೆ ತುಂಬಾ ಜೀವನ ಕೊಟ್ಟು ತುಂಬಾ ಬೆಳಕು ಕೊಟ್ಟಿದ್ದಾರೆ. ಈಗ ನನಗೆ ಮತ್ತೊಬ್ಬ ಫಲಾನುಭವಿ ಪುಟ್ಟಸ್ವಾಮಿ ದಿವ್ಯಾಂಗರಿಗೆ ನೀಡುತ್ತಿರುವ ಸೌಲಭ್ಯಗಳು ಮುಂದಿನ ದಿನಗಳಲ್ಲೂ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸಿದರು. ಕೂಡ ಇವತ್ತು ಅವರ ನೇತೃತ್ವದಲ್ಲಿ ಇವತ್ತು ಕೆಲಸ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂಗವಿಕಲರಿಗೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಅಂಗವಿಕಲ ಮುಂದಿನ ದಿನದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಹಾಗೆ ಆಗ್ತಾರೆ. ಆಗ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅಂಗವಿಕಲ ಸಹಾಯಧನ ಕೊಡ್ತಾರೆ, ಮಾತಾಸನ ಹೆಚ್ಚು ಕಡಿಮೆ ಮಾಡ್ತಾರೆ. ಮತ್ತು ಕ್ಯಾನಗರ ಕ್ಷೇತ್ರದ ಸಾರಾ ಮಹೇಶ್ ಕೂಡ ಅಂಗವಿಕಲಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ